ಹಾಗೂ ಎಲ್ಲ ನನ್ನ ಸದಸ್ಯರೇ ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಲೆಕ್ಕ ಪರಿಶೋಧನೆ ಶ್ರೀನಿವಾಸ್ ಅವರೇ, 24 ಮತ್ತು 25ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ MGNRE ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ಈ ದಿನದಿಂದ ಎಷ್ಟು ದಿವಸ ಸರ್? ಹುಲಿಯೂರುದುರ್ಗ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ 10/9 ಬುಧವಾರ ಬುಧವಾರ ದಿನದಿಂದ ನರೇಗಾ ಮತ್ತು 15ನೇ ಹಣಕಾಸು ಯೋಜನೆಯ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಸುಸೂತ್ರವಾಗಿ ನಡೆಸಿಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಅಧ್ಯಕ್ಷರ ಪರವಾಗಿ ಮತ್ತು ನಮ್ಮ ಸದಸ್ಯರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ಪರವಾಗಿ ಶ್ರೀನಿವಾಸ್ ಅವರು ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಬಂದಿರತಕ್ಕಂಥ ಹೆಣ್ಮಕ್ಳು ಮತ್ತು ಇನ್ನೂ ಹಲವಾರು ಬಂದಿದ್ದಾರೆ, ಅವರು ಕೂಡ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮತ್ತು 15ನೇ ಹಣಕಾಸಿನಲ್ಲಿ ಏನೇನು ಕೂಡ ಲೋಪದೋಷ ಇದ್ದು ಸಣ್ಣ ಪುಟ್ಟ ಅನುಸರಿಸಬೇಕು ಕೆಲಸವನ್ನು ಸುಸೂತ್ರವಾಗಿ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೂ ಈ ಒಂದು ಗ್ರಾಮ ಪಂಚಾಯತಿ 15ನೇ ಹಣಕಾಸು ಮತ್ತು MGNRE ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಡಾಕ್ಟರ್ ಫಾತಿಮಾ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಹುಲಿಯೂರುದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನಾಂಕದಿಂದ 10/9/2025ರಿಂದ 18/9/2025 9 ದಿನಗಳ ಕಾಲ ಇರ್ತದೆ. 2 ದಿನ ರಜೆ ಇದೆ. ಇನ್ನು 7 ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆ ಕಾರ್ಯವನ್ನು ನಡೆಸಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಉದ್ದೇಶ. ಈ ಒಂದು ಇದರಡಿಯಲ್ಲಿ ಸಾಮಾಜಿಕ ಪರಿಶೋಧನೆ ಪೂರ್ವದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು, ಸಾರ್ವಜನಿಕರು, ನಮ್ಮ ನರೇಗಾ ಸಿಬ್ಬಂದಿ ವರ್ಗದವರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಂತ್ರಿಕ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಬೇಕು ಅಂತ ನಿಯಮ. ಆ ಒಂದು ಪ್ರಕಾರವಾಗಿ ಈ ದಿನ ಪೂರ್ವಭಾವಿ ಸಭೆನ ಮಾಡ್ತಾ ಇದ್ದೀವಿ. ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾನ್ಯ ಅಧ್ಯಕ್ಷೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ಸಿಬ್ಬಂದಿ ವರ್ಗದವರೇ ಮತ್ತು ಎಲ್ಲ ಹಾಜರಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು, ಉದ್ಯೋಗ ಖಾತ್ರಿ ಕಾಯ್ದೆ ಪ್ರಕಾರ ವರ್ಷಕ್ಕೆ ಒಮ್ಮೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಬೇಕು ಅಂತ ನಿಯಮ. ಅದರ ಪ್ರಕಾರ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು ಅವರು ದಿನಾಂಕ 10/9/25ರಿಂದ 18/9/25 ಒಂದು ಸಮಯದಲ್ಲಿ ಈ ದಿನಾಂಕದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ 2024-25ನೇ ಸಾಲಿನಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆಯನ್ನು ಮಾಡಬೇಕು ಅಂತಕ್ಕಂಥ ದಿನಾಂಕವನ್ನು ನಿಗದಿ ಮಾಡಿ ನಮ್ಮನ್ನು ನಿಯೋಜಿಸಿದ್ದಾರೆ. ನಾವು 7 ದಿನಗಳ ಕಾಲ ಅಂದರೆ 9 ದಿನಗಳು, ಇವತ್ತಿನ 9 ದಿನಗಳ ಕಾಲ ಇಲ್ಲೇ ಇರ್ತೀವಿ. 2 ದಿನ ರಜೆ ಇರ್ತದೆ. ಅದರ ಒಂದು ಅವಧಿಯಲ್ಲಿ ನರೇಗಾ 24-25 ನರೇಗಾ ಮತ್ತು 15ನೇ ಹಣಕಾಸು 2024-25ರಲ್ಲಿ 15ನೇ ಹಣಕಾಸು ಅನುದಾನವನ್ನು ಗ್ರಾಮ ಪಂಚಾಯತಿ ಖರ್ಚಾಗಿರೋದು ಸಮೇತ ಸರ್ಕಾರ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿ ಗ್ರಾಮ ಸಭೆಯಲ್ಲಿ ಆ ವಿಚಾರವನ್ನು ಮಂಡನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶವನ್ನು ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ರಾಜ್ಯ ಹಣಕಾಸು 2020-21ರಿಂದ 25-26ವರೆಗೆ ಒಟ್ಟಿಗೆ 5 ವರ್ಷಗಳ ಕಾಲ ನಾವು ಹಿಂದಿನ ವರ್ಷ 15ನೇ ಹಣಕಾಸು ಮಾಡಿದ್ವಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಈಗ ರಾಜ್ಯ ಹಣಕಾಸು ಸೇಮ್ ಅದೇ ಥರ ಯೋಜನೆ ಇರ್ತೈತಿ. ಇದೇ ಸರಿ 15ನೇ ಹಣಕಾಸಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅನುದಾನ ಮಾಡಿದ್ದೀವಿ. ಈಗ ರಾಜ್ಯ ಹಣಕಾಸು ಅನಿರ್ಬಂಧಿತ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಯಿಂದ ಆಗಿರ್ತಕ್ಕಂಥವು ಸಮೇತ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದ್ದಾರೆ. ಅದನ್ನು ಸಮೇತ ಕಡತಗಳೆಲ್ಲರ ಪರಿಶೋಧನೆ ಆಗಿದೆ. ಈಗ ಕಾಮಗಾರಿಗಳ ಪರಿಶೋಧನೆ ಮಾತ್ರ ಬಾಕಿ ಇರುತ್ತೆ. ಸಂಬಂಧಪಟ್ಟ ಇಂಜಿನಿಯರ್ ಅವರು ಮತ್ತು ಗ್ರಾಮಸ್ಥರು ತಾವೆಲ್ಲರ ಅದಕ್ಕೆ ಸಹಕಾರವನ್ನು ಮಾಡಬೇಕಾಗ್ತದೆ. ನಮ್ಮದು ಇದು ಉದ್ದೇಶ ಏನು ಅಂತಂದರೆ, ಏನು 2024-25ನೇ ಸಾಲಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 109 ಇಂಡಿವಿಜುವಲ್ ಕಾಮಗಾರಿಗಳು, ವೈಯಕ್ತಿಕ ಕಾಮಗಾರಿಗಳು
135 ಸಮುದಾಯ ಕಾಮಗಾರಿಗಳು, ಒಟ್ಟು 244 ಕಾಮಗಾರಿಗಳನ್ನು ಅನುಷ್ಠಾನ ಆಗಿದೆ. ಅಷ್ಟು ಕಡತಗಳನ್ನು ಪರಿಶೋಧನೆಯನ್ನು ಮಾಡಬೇಕಾಗ್ತದೆ. ಅದಕ್ಕೆ ವೆಚ್ಚ ಆಗಿರ್ತಕ್ಕಂಥ ಕೂಲಿ ಬರಲ್ಲ ಯಾರಿದ್ದಾರೆ ಬನ್ನಿ ಸೀಟೆಲ್ಲ ತಗೊಳ್ಳಿ. 244 ಕಾಮಗಾರಿಗಳಿಂದ ಕೂಲಿ ವೆಚ್ಚ 1,82,48,609 ರೂಪಾಯಿ ಕೂಲಿಯಾಗಿದೆ. ಕುಶಲ 54,500 ರೂಪಾಯಿ ಆಗಿದೆ. ಸಾಮಗ್ರಿ 1,08,32,342 ರೂಪಾಯಿ ಆಗಿದೆ. ಸಂತೋ ಸೀಟ್ ಕಾಯ್ದೆ ಒಟ್ಟು ಗ್ರಾಮ ಪಂಚಾಯಿತಿಯಿಂದ 2,91,35,450 ರೂಪಾಯಿ ಒಟ್ಟು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಖರ್ಚಾಗಿರ್ತಕ್ಕಂಥದ್ದನ್ನ ಆಡಿಟ್ ಮಾಡಬೇಕಾಗ್ತದೆ. PRD ಇಲಾಖೆಯವರು 3 ಕಾಮಗಾರಿಗಳಿಂದ 9,23,938 ಇದು ಉದ್ಯೋಗ ಖಾತ್ರಿದು. ಪ್ರಾದೇಶಿಕ ಅರಣ್ಯ ಇಲಾಖೆಯವರು ಒಂದು ಸಮುದಾಯ ಕಾಮಗಾರಿಗೆ 3,52,839 ರೂಪಾಯಿ ಕೂಲಿ ವೆಚ್ಚ ಆಗಿದೆ. ಒಟ್ಟಾರೆ ಉದ್ಯೋಗ ಖಾತ್ರಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 3,04,12,228 ರೂಪಾಯಿ ಅನುದಾನವನ್ನು ಗ್ರಾಮ ಪಂಚಾಯಿತಿ ಬಳಸ್ಕೊಂಡಿದೆ. ಬಳಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಅದನ್ನು ಆಡಿಟ್ ಆಗಿ ಸಾರ್ವಜನಿಕರಿಂದ ಅನುಮೋದನೆಯನ್ನು ಪಡ್ಕೊಳ್ತಕ್ಕಂಥದ್ದು ಸಹ ಗ್ರಾಮ ಪಂಚಾಯಿತಿಯ ಆದ್ಯ ಕರ್ತವ್ಯ ಆಗಿದೆ. ಅದು ಸಂಬಂಧಪಟ್ಟಂತೆ ನಾವು ಕಡತಗಳನ್ನು ಕಾಮಗಾರಿಗಳನ್ನು ಪರಿಶೋಧನೆ ಮಾಡ್ತಕ್ಕಂಥದ್ದು ಇರ್ತೈತೆ. ಎಲ್ಲ 248 ಕಾಮಗಾರಿಗಳನ್ನು ಸಮೇತ ಕಡತಗಳನ್ನು ಪರಿಶೋಧನೆ ಆಗಬೇಕು. ಮತ್ತು 248 ಕಾಮಗಾರಿ ಸ್ಥಳದ ಫೋಟೋವನ್ನು GPS ಫೋಟೋವನ್ನು ಪರಿಶೀಲನೆ ಮಾಡಿ ಅಲ್ಲಿ ಏನಾಗಿದೆ ಎಷ್ಟಾಗಿದೆ ಅದೇ ಪುಸ್ತಕದ ಪ್ರಕಾರ ಆಗಿದೆ ಅನ್ನತಕ್ಕಂಥದ್ದನ್ನ ಪರಿಶೋಧನೆ ಮಾಡ್ತಕ್ಕಂಥದ್ದು. ಮತ್ತು ಉದ್ಯೋಗ ಚೀಟಿದಾರ ಏನಿದ್ದಾರೆ ಆ ಉದ್ಯೋಗ ಚೀಟಿದಾರರು ಕೆಲಸ ಮಾಡಿರ್ತಕ್ಕಂಥದ್ರ ಬಗ್ಗೆ ದೃಢೀಕರಿಸ್ಕೊಂಡು ಅವರು ಅದರಲ್ಲಿ ಯಾರಾದ್ರೂ ವ್ಯತ್ಯಾಸಗಳಾಗಿದೆ ಮಾಡವಂದಿರೋವು ಮತ್ತು ಬೇರೆ ಕಡೆ ಕೆಲಸ ಮಾಡ್ತಕ್ಕಂಥವ್ರು ಆ ಥರವನ್ನು ಪರಿಶೀಲನೆ ಮಾಡೋದಿರುತ್ತೆ. ಮತ್ತು ಪ್ರತಿ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಅವೇರ್ನೆಸ್ ಕೊಡೋದಿರುತ್ತೆ. IC ಚಟುವಟಿಕೆ ಇರುತ್ತೆ. ಸಾಮಾಜಿಕ ಪರಿಶೋಧನೆ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಸಾರ್ವಜನಿಕವಾಗಿ ಪ್ರಚಾರ ಮಾಡ್ತಕ್ಕಂಥದ್ದು ಇದೆ. ಇವತ್ತಿಂದ 9 ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆ ಆಗ್ತಕ್ಕಂಥದ್ದನ್ನ ಅತಿ ಹೆಚ್ಚು ಪ್ರಚಾರ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಪಂಚಾಯತಿ ಅಭಿವೃದ್ಧಿ ಮೇಲಿರುತ್ತೆ. ಬ್ಯಾನರ್ ಇದೆ ನಮ್ಮದು, ಅದು ನಮ್ಮ ಹಣ ನಮ್ಮ ಹಕ್ಕು ಅಂತ ಇದೆಯಲ್ಲ, ಆ ಒಂದು ಬ್ಯಾನರ್ ಪ್ರತಿ ಗ್ರಾಮದಲ್ಲಿ ಒಂದು ಹಾಕಬೇಕು ಅಂತ ಇದೆ. ಆ ಒಂದು ಪ್ರಚಾರ ಮಾಡಬೇಕು. ಮತ್ತು ಕಸದ ಗಾಡಿ ಏನಿದೆ ಅದರಲ್ಲಿ ಒಂದು ರೆಕಾರ್ಡ್ ಮಾಡಿಕೊಡಿ. ಇವತ್ತಿಂದ 9ನೇ ತಾರೀಕುವರೆಗೂ 9ರಿಂದ 18ವರೆಗೂ ಆಡಿಟ್ ಆಗ್ತಾ ಇದೆ. ಸಂಬಂಧಪಟ್ಟಂಗೆ ಏನಾದರೂ ವಿಚಾರವನ್ನು ಗ್ರಾಮ ಪಂಚಾಯತಿಗೆ ಮಾಹಿತಿಯನ್ನು ಕೊಡ್ಬೋದು ಅಂತಕ್ಕಂಥ ವಿಚಾರವನ್ನು ಸಂಗತಿ ಹೇಳಬೇಕಾಗುತ್ತೆ. ಕೊನೆ ದಿನ 18/9/2025 ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಗ್ರಾಮ ಸಭೆ ಇರ್ತದೆ. ಗ್ರಾಮ ಸಭೆನ ಮಾಡಬೇಕಾಗ್ತದೆ. ಏನು ವರದಿ ಮಾಡಿರ್ತಕ್ಕಂಥದ್ದನ್ನ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಬೇಕು. ಖರ್ಚು ವೆಚ್ಚ ಮತ್ತು ಏನು ವ್ಯತ್ಯಾಸ ಇದೆ ಇರ್ತಕ್ಕಂಥದ್ದನ್ನ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಬೇಕು. ಆ ಸಭೆಗೆ ತಾಲೂಕು ಮಟ್ಟದ ಅಧಿಕಾರಿ ಅವರನ್ನ ಅಧ್ಯಕ್ಷತೆ ವಹಿಸಿಕೊಳ್ಳೋದಕ್ಕೆ ಸರ್ಕಾರ ನಿಯೋಜಿಸಿದೆ. BCM ಅಧಿಕಾರಿ ಅವರನ್ನ ಅಲರ್ಟ್ ಮಾಡಿದೆ. ಅವರು ಬಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆನ ನಡೆಸ್ಕೊಡೋದಿರ್ತದೆ. ಆವತ್ತಿನ ದಿನ ಖರ್ಚು ವೆಚ್ಚ ಸಂಬಂಧಪಟ್ಟಂಗೆ ಯೋಜನೆಗಳ ಬಗ್ಗೆ ಮಾಹಿತಿ, ಕುಂದುಕೊರತೆಗಳು, ದೂರು, ಕ್ಲಾರಿಫಿಕೇಷನ್ನು, ಸಂಬಂಧಪಟ್ಟ ಉದ್ಯೋಗ ಸಂಬಂಧ ಏನೇ ಇದ್ರೂ ಸಮೇತ ಅವರು ಚರ್ಚೆ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಆ ಒಂದು ಪ್ರಕ್ರಿಯೆಯನ್ನು ಸಮೇತ ಗ್ರಾಮ ಪಂಚಾಯಿತಿಯಿಂದ ಮಾಡಬೇಕಾಗುತ್ತೆ. ಪ್ರತಿಯೊಂದು ಸಮೇತ ನಾವಿಲ್ಲಿ ಬಂದು ಆಡಿಟ್ ಮಾಡೋದು ಮತ್ತೆ ಸಭೆ ಮಾಡ್ತಕ್ಕಂಥ ಎಲ್ಲ ಸಮೇತ ಯೂಟ್ಯೂಬಲ್ಲಿ ಇರ್ತಕ್ಕಂಥದ್ರಿಂದ ಲೈವ್ ಕಾರ್ಯಕ್ರಮ ಆಗಿರೋದ್ರಿಂದ ಏನು ನಿಯಮಾನುಸಾರ ನಾವು ಮಾಡ್ತಾ ಇರ್ತೀವಿ. ಅದು ಸಂಪೂರ್ಣ ನೀವು ಸಹಕಾರವನ್ನು ಗ್ರಾಮ ಪಂಚಾಯಿತಿಯಿಂದ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮನ್ನೆಲ್ಲರೂ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಹಾಗೆ ಇದೊಂದು ಶಾಸನಬದ್ಧ ಪ್ರಕ್ರಿಯೆ. ನಾವು ಇಷ್ಟೆಲ್ಲ ಅನುದಾನವನ್ನು ಖರ್ಚು ಮಾಡಿ ಗ್ರಾಮಗಳ ಅಭಿವೃದ್ಧಿಗೆ ವೈಯಕ್ತಿಕ ಕಾಮಗಾರಿಗಳನ್ನು ಜನಗಳಿಗೆ ಅನುಕೂಲ ಮಾಡಿರ್ತಕ್ಕಂಥದ್ದನ್ನ ಸಾರ್ವಜನಿಕರ ಮುಂದೆ ಪ್ರಸ್ತುತಪಡಿಸ್ತಕ್ಕಂಥ ಒಂದು ವೇದಿಕೆ.
ಇಷ್ಟೆಲ್ಲ ಕಾಮಗಾರಿಗಳು, ಇಷ್ಟೆಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದೀವಿ. ಇಷ್ಟೆಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ನಾವು ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರ ಅನುಕೂಲಕ್ಕೋಸ್ಕರ ಅಂತಕ್ಕಂಥದ್ದನ್ನ ಸಾರ್ವಜನಿಕರಿಗೆ ಪ್ರಸ್ತುತಪಡಿಸ್ತಕ್ಕಂಥ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ಏನು ಖರ್ಚು ವೆಚ್ಚ ಕಾಮಗಾರಿಗಳ ವಿವರವನ್ನು ಮಂಡನೆ ಮಾಡ್ತಕ್ಕಂಥದ್ದು, ಅಪ್ರಿಷಿಯೇಟ್ ಕೊಡ್ತಕ್ಕಂಥದ್ದು, ಅಥವಾ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ. ಮುಂದಿನ ದಿನಗಳಲ್ಲಿ ಉದ್ಯೋಗ ಖಾತೆ ನಿಯಮದ ಪ್ರಕಾರ ಏನು ಅವಕಾಶ ಇದೆ ಅದ್ರ ಪ್ರಕಾರ ಕಾಮಗಾರಿಗಳು ಮತ್ತು ಯೋಜನೆಯನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಅನುಕೂಲ ಆಗ್ತಿದೆ. ಅದೇ ರೀತಿ 15ನೇ ಹಣಕಾಸು ಇದೆ, ರಾಜ್ಯ ಹಣಕಾಸು ಇದೆ. ಎಲ್ಲ ವಿಚಾರಗಳನ್ನು ಸಮೇತನ ಸಭೆಯಲ್ಲಿ ಮಾಡಿ ಅನುಮೋದನೆಯನ್ನು ಪಡೆದು ಸರ್ಕಾರ ಕಳಿಸ್ತಕ್ಕಂಥ ಒಂದು ಕೆಲಸ ಆಗ್ತೈತೆ. ಹಾಗಾಗಿ ನಾವೆಲ್ಲರೂ ಸಮೇತ ಈ ಒಂದು ಸಾಮಾಜಿಕ ಪರಿಶೋಧನೆಗೆ ಸಹಕಾರವನ್ನು ಮಾಡಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಸಾಮಾಜಿಕ ಪರಿಶೋಧನಾ ತಂಡದಿಂದ ತಮ್ಮೆಲ್ಲರನ್ನು ಮನವಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರೂ ಗಮನಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ.